ನಿನ್ನೆ ವಿಡಿಯೋ ಬ್ಯಾಲೆನ್ಸ್ ಇತ್ತಲ್ಲ, ಶುಕ್ರವಾರದ ವಿಡಿಯೋ ಇದು. ಸೊ ಸೆಕೆಂಡ್ ಬ್ಲಾಗ್ ಇದು. ಸೊ ನಾನು ಮನೆ ಹತ್ರ ಹೋಗಿ ಮುಗಿಸ್ಕೊಂಡು ಅಲ್ಲಿ ಹೋದೆ. ಅಲ್ಲಿ ದನ ಕೈದು ನೋಡಮ್ಮ ಅಂತ ಅಲ್ಲಿ ಎಲ್ಲ ಪ್ರಿಪೇರ್ ಆಗ್ತಾಯಿದ್ರು. ಸೊ ಎಲ್ಲ ಬೆಂಕಿ ಕಸಕ್ಕೆ ನಾಮೊಂದು ತಾಮೊಂದು ಅಂತ ರೆಡಿ ಆಗ್ತಾಯಿದ್ರು. ನೋಡ್ಕೊಂಡು ಕಸ್ರಪ್ಪ ಅಂತ ನಾನಂದೆ. ಆಯ್ತು ಇರಪ್ಪ ಕಸ್ತೀವಿ ಅಂದ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ಆಪೋಸಿಟ್ ಕಸ್ತಾ ಇದ್ರು. ಬೆಂಕಿ ಕಸದಲ್ಲಿ ಸೂರ್ರು ನೋಡ್ರಪ್ಪ ಹೆಂಗೆ ಕಸ್ತಾವ್ರೆ ಎಲ್ಲ. ಸರಿ ಅಂದ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡ್ತಾಯಿದ್ರಲ್ಲ, ನಾವು ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ಅಂತೂ ಇಂತೂ ಬೆಂಕಿ ಕಸ್ತೇ ಬಿಟ್ರು ಕಣ್ರಿ. ಸೊ ಪಾಪ ದನಗಳೇನು ಬೆಚ್ತಾ ಇದ್ವೇನೋ ಗೊತ್ತಿಲ್ಲ, ಆದ್ರೆ ಬೆಂಕಿ ಇದ್ದರೆ ಒಂದು ಕಳೆ. ದನ ಕಿಚಾಯಿಸೋದ್ರಲ್ಲಿ ಬೆಂಕಿ ಬಂದರೆ ಒಂದು ಕಳೆ ಅಂತಾರಲ್ಲ, ಹಂಗೆ ಸಂಕ್ರಾಂತಿಗೆ ದನ ಕಿಚಾಯಿಸೋದು ಅಂದರೆ ಒಂದು ಖುಷಿ ಸಂಭ್ರಮ. ಎಲ್ಲ ವೀಡಿಯೋ ಮಾಡೋಕ್ಕೆ ಎಲ್ಲ ಪ್ರಿಪೇರಾಗಿ ರೆಡಿ ಮಾಡಿ ಯಾವ ಥರ ವೀಡಿಯೋ ಮಾಡ್ತಾಯಿದ್ದಾರೆ ನೋಡ್ರಿ. ಸೊ ಅಂತೂ ಇಂತೂ ಬೆಂಕಿ ರೆಡಿ ಆಯಿತು. ನಮ್ಮ ಶಿಷ್ಯ ಅಲ್ಲೇ ನಿಂತ್ಕೊಂಡು ಅವನೇ ಕಿರ್ತಾವನೆ, ಕಿರು ಮಚ್ಚ ಇನ್ನೂ ಐತೆ ಮುಂದೆ ಅಂದ್ಬಿಟ್ಟು. ಸೊ ಎಲ್ಲ ರೆಡಿ ಮಾಡ್ತಾಯಿದಾರಲ್ಲ, ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಚಿರಪ್ಪ ಅಂದ್ಬಿಟ್ಟು ಒಂದೊಂದಾಗ ಹೊರಿಗಳು ಅಡ್ಡ 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 ಇಂಥವೆಲ್ಲ ನೋಡ್ಬೇಕು ಅಂದರೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ, ಒಂದೊಂದು ಪಾಪ ಒಂದೊಂದು ಎತ್ತುಗಳು ಬೆಚ್ಚಿಬಿಡ್ತವೆ ಪಾಪ. ಒಂದು ಹೋಗ್ಬಿಡ್ತೇವೆ, ಆದರೂ ಕೇರ್ಫುಲ್ ಆಗಿರ್ಬೇಕು. ಪ್ಯಾಂಟ ಸ್ವಲ್ಪ ಎತ್ತಿ ಮಡಿಸ್ದಂಗೆ ಇರಬೇಕಂದ್ರೆ ಸ್ವಲ್ಪ ಟಚ್ ಆದರೂ ಇದಾಗುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಮತ್ತೊಂದು ಕಡೆ ನಮ್ಮೂರಲ್ಲೇ ಮಿಕ್ಕಿರಲ್ಲೇ ಮತ್ತೊಂದು ಕಡೆ ಇತ್ತು, ಅಲ್ಲಿ ನೋಡೋಣ ಅಂತ ಬಂದೆ. ಅಲ್ಲಿ ದೂರದಲ್ಲಿ ಲಾಂಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಆವಾಗಲೇ ಆರ್ಸ್ಕ ಬಂದ್ಬಿಟ್ಟಿದ್ರು ನೋಡ್ರಿ. ಯಾವ ಥರ ರೆಡಿ ಮಾಡಿದ್ದಾರೆ ಅಲ್ರಿ, ಸಾಕಾಗೈತಲ್ವಾ. ಜೋಡಿ ಸೂಪರ್ ಇತ್ತು. ಎಲ್ಲ ಪ್ರಿಪೇರ್ ಆಗಿ ಎಲ್ಲ ಆ ಕಡೆಯಿಂದ ಬರ್ತಾಯಿದ್ದೋ. ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದ್ವಲ್ಲ ನೋಡಿ, ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಮಗಂತೂ ಖುಷಿ ಆಯಿತು ನೋಡಿ. ಶಿಷ್ಯ ಬೇರೆ ಮುಂದೆ ಹೋಗಮ್ಮ ಬಪ್ಪ ಬಪ್ಪ ಆಯಿತು ಹೋಗಮ್ಮ ಅಂದ್ಬಿಟ್ಟು ಅವನಿಗೋಸ್ಕರ ನಾನು ಬಂದಿದ್ದಿಲ್ಲಿಗೆ. ಅವ್ನು ಕಿಚಾಯಿಸಿ ವರ್ಷ ಕರ್ಕೊಂಡು ಬರ್ತೀನಿ ಅವನನ್ನ. ಸೊ ಹಂಗೋ ಹಿಂಗೋ ವೀಡಿಯೋ ಮಾಡ್ತಾಯಿದ್ದೆ. ಒಂದೊಂದಾಗಿ ಬರ್ತಾಯಿದ್ರು. ಅಲ್ಲಿ ಗಂಟೆ ಹೋಗೋಷ್ಟರೊಳಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರ್ತಾಯಿದ್ರು. ಪಾಪ ಈ ಕಡೆ ಬೇಡ, ಆಮೇಲೆ ಮೇಲ್ಗಡೆ ಬಂದ್ಬಿಟ್ಟು ಆಮೇಲೆ ಆರ್ಬಿಟ್ಟು ಬಂದ್ಬಿಟ್ಟು ಮಗ ಬೇರೆ ಇತ್ತಲ್ಲ ಅಂದ್ಬಿಟ್ಟು 4 ಗಂಟೆ ಹೋಗಲಿಲ್ಲ. ಅಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದೆ. ಎಲ್ಲರೂ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸಣ್ಣವೆಲ್ಲ ರೆಡಿ ಮಾಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ. ನಾವು ಹಿಂಗಂದ್ರೆ ನಮ್ಮದು ಒಂದು ಟಗರಿತ್ತು, ಟಗರ್ ರೆಡಿ ಮಾಡಮ್ಮ ಅಂತ ಅಂದ್ಕೊಂಡಿದ್ವಿ. ಮಿಸ್ ಮಾಡ್ಕೊಬಿಟ್ವಿ, ನಾವೇ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಮಾಡುಮ್ಮ. ಅಯ್ಯಯ್ಯೋ ನಿಧಾನ ಕಣಪ್ಪ ಅಂತ ಹೇಳಿದೆ ಕಿರಣ ಓಡ್ತಾವನೆ. ಸರಿ ಅಂದ್ಬಿಟ್ಟು ನೋಡಿ ಎಷ್ಟು ಸಾಕಾದಾಗ ರೆಡಿ ಮಾಡಿದ್ದಾರೆ. ನನಗಂತೂ ಈ ಅಪ್ಪ ನೋಡಿದ ಒಂದು ಚೆಂದ ಅಲ್ವಾ. ಟಮಟ ಬೇರೆ ಆ ಕ್ರೇಜ್ಗೆ ಹೋದ್ಕು ಜನ ಹಂಗೆ ನೋಡ್ತಾ ಇರ್ರಿ ವಿಡಿಯೋನ, ನೀವೇ ಗೊತ್ತಾಗುತ್ತೆ ನಿಮಗೆ. ಸೈಡು ಬಾರೋ, ಅಲ್ಲೂ ಮಾಡ್ಕೊಂಬಂದೇಕನ ವೀಡಿಯೋನ. ಅಣ್ಣ ವೀಡಿಯೋ ಮಾಡ್ದೆ ಅಲ್ಲಿ ಅಂತ ಕೇಳಿದ್ರು. ಸರಿ ಮಾಡಿದ್ದೀನಿ ಬಪ್ಪ, ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಸರಿ ಅದನ್ನು ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಮನೆಯಲ್ಲಿ ಎಳ್ಳು ಬೆಲ್ಲ ಕೊಡೋಕ್ಕೆ ರೆಡಿಯಾಗಿದ್ದರು. ಎಳ್ಬೀರು ತುಂಬಿಸ್ತಾಯಿದ್ದೆವು ಮಕ್ಕಳಿಗೆ. ಸೊ ಇವಳು ನನ್ನ ಕಿರಿ ಮಗಳು, ಸಾಕಿರಮ್ಮ ನೆಗಿಬೇಡ. ಇವಳು ನನ್ನ ಸೆಕೆಂಡ್ ಹಿರಿ ಮಗಳು. ಫೋನ್ ಬೇರೆ ಹಿಡ್ಕೊಂಡಿದ್ದು, ಬೋಯ್ದೆ ಫೋನ್ ಹಿಡಿದು ಕೆಳಗೆ ಹೇಳ್ಬಿಟ್ಟು. ಸರಿ ಬನ್ರಮ್ಮ ಇಬ್ಬರದು ಒಂದು ಫೋಟೋ ತಗೋತೀನಿ ಅಂದ್ಬಿಟ್ಟು ನಿಲ್ಲಿಸ್ದೆ. ಇವರೇ ನೋಡಿ ಅಕ್ಕ ತಂಗಿ ಇಬ್ಬರು. ಕಚ್ಚಾಡ್ಬೇಡ್ರಿ, ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರಮ್ಮ ಅಂತ ಹಾರೈಸ್ತೆ ಅವ್ರಿಗೆ. ಸೊ ಅದನ್ನು ಮುಗಿಸ್ಕೊಂಡು ಮನೆ ಹತ್ರ ನಮ್ಮ ಬಸವಣ್ಣ ದೇವರು ಬಂದರು. ಮನೆಯಲ್ಲಿ ಪೂಜೆ ಮಾಡಿ ಅವ್ರು ಬಂದು ಮನೇಲಿ ಪೂಜೆ ಮಾಡೋದ್ರೆ ಒಂಥರ ಮನಸ್ಸಿಗೆ ಶಾಂತಿ. ಸಂಕ್ರಾಂತಿ ಹಬ್ಬ ಅನ್ನೋದಕ್ಕೆ ಸಾರ್ಥಕ ಅನ್ನೋದಕ್ಕೆ ಇವ್ರು ಬಂದು ಮನೆ ಹತ್ರ ಹೋದರೆ, ನಮ್ಮ ಪ್ರಸಾದ ಸ್ವೀಕರಿಸಿ ಹೋದರೆ ನಮಗೆ ಒಂಥರ ಮನಸ್ಸಿಗೆ ನೆಮ್ಮದಿ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು, ಪೂಜೆ ಎಲ್ಲ ಮಾಡಿದ್ರು. ಹಂಗೆ ಒಂದು ಸೆಲ್ಫಿ ತೆಗೆಸ್ಕೊಂಡ್ವಿ, ಇರಲಿ ಮೆಮೊರಿಗೆ ಇರಲಿ ಬೇಕಾಗುತ್ತೆ ಅಂತ ನಮ್ಮ ಫ್ಯಾಮಿಲಿ. ಸರಿ ನೈವೇದ್ಯ ಕೊಟ್ಟರು, ಸ್ವೀಕರಿಸಿದ್ರು ನಮ್ಮ ಬಸವಣ್ಣ ದೇವ್ರುಗಳು. ಸರಿ ಅಂದ್ಬಿಟ್ಟು ನಾನು ಪೂಜೆ ಮಾಡಿದೆ. ಮನ್ಸಾರ ಇದು ಮಾಡಪ್ಪ ಅಂತ ಬೇಡ್ಕೊಂಡು. ಸೊ ಅವರು ಹೊರಟ ಮೇಲೆ ನಮ್ಮ ಮನೇಲಿ ಊಟ ಸ್ಟಾರ್ಟ್ ಆಯಿತು. ಸೊ ಹೆಂಗಿದೆ ನೋಡಿ ಫ್ಯಾಮಿಲಿ ಸೆಲೆಬ್ರೇಷನ್ ಊಟ, ಬಾಳೆ ಎಲೆ ಊಟ.